ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 4ನೇ ತರಗತಿಯ ಕನ್ನಡ ಸವಿಗನ್ನಡ ಪುಸ್ತಕದಲ್ಲಿ ಮೊದಲ ಪಾಠ 1 ತಿಳ್ಕೊಳ್ಳುವ. ಪಾಠ 1 ಕನ್ನಡಮ್ಮನ ಹರಕೆ. ಕಲಿಕೆಗೆ ದಾರಿ ಇರುವಂಥದ್ದು. ಕನ್ನಡ ನಾಡಿನ ಬಗ್ಗೆ ನಿಮಗೆ ತಿಳಿದಿರುವ ಒಂದು ಹಾಡನ್ನು ತರಗತಿಯಲ್ಲಿ ರಾಗವಾಗಿ ಹಾಡುವಂಥದ್ದನ್ನು ಕಲಿಕೆಗೆ ದಾರಿ ಮಾಡಿ ಕೊಟ್ಟಿರುವಂಥದ್ದು. ಕನ್ನಡಮ್ಮನ ಹರಕೆ ಪದ್ಯವನ್ನು ನೋಡಿಕೊಳ್ಳುವ. ಕನ್ನಡಮ್ಮನ ಹರಕೆ ಪದ್ಯವನ್ನು ಬರೆದವರು ಕುವೆಂಪು ಅವರು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದು ಮಣಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕನ್ನಡಮ್ಮನ ಹರಕೆ ಪದ್ಯವನ್ನು ಬರೆದವರು ಕುವೆಂಪು ಅವರು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕನ್ನಡ ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವೆ ಎನ್ನುವಂತಹ ವಿಚಾರವನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡುವ. ಕಾಪಾಡು, ರಕ್ಷಿಸು, ದುಡಿ, ಕೆಲಸ ಮಾಡು, ಬೇಡು, ಕೇಳು, ಮಡಿ, ಸಾವು, ಶ್ರೇಯಸ್ಸು, ಏಳಿಗೆ, ಹೋರಾಡು, ಸೆಣಸು, ಅಪ್ಪುಗೆ, ಆಲಿಂಗನ, ಕವಿ, ವೀರ, ಸವಿ, ರುಚಿ. ಕಲಿ, ವೀರ, ಸವಿ, ರುಚಿ. ಇನ್ನು ಟಿಪ್ಪಣಿ ಬರೆಯುವಂಥದ್ದು. ಲೌಕಿಕ ಅಲೌಕಿಕ ಬದುಕು ಅಂದರೆ ಇಹಪರ. ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ ಜೋಗುಳ. ತಾಯಿ ಮಾತು, ಮಾತೃಭಾಷೆ, ಮನೆ ಮಾತು, ತಾಯ್ನುಡಿ. ದೀನತೆಯಿಂದ ಬೇಡುವುದು ದಮ್ಮಯ್ಯ. ಇನ್ನು ಬರುವಂಥದ್ದು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಅಂತ ಕೇಳಿದ್ದಾರೆ. ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ತಮ್ಮ ಹೆತ್ತ ತಾಯಿಯನ್ನು ಮರೆತಂತೆ. ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಇವಿಷ್ಟು ಪ್ರಶ್ನೋತ್ತರಗಳಾಗಿದೆ. ನಾವು ಬಿಟ್ಟ ಸ್ಥಳ ತುಂಬಿ ಖಾಲಿ ಸ್ಥಳದಲ್ಲಿ ಬರೆಯುವ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ,
ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯುವ. ದಮ್ಮಯ್ಯ ಕಂದಯ್ಯ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೀಲಿಕ್ಕಿರುವಂಥದ್ದು. ದಮ್ಮಯ್ಯ ಕಂದಯ್ಯ, ಹೋರಾಡು ಕಾಪಾಡು, ಬಾಯ್ಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಕೊಟ್ಟಿರುವ ಪದಗಳಲ್ಲಿ ಬರೆಹದ ಸರಿಯಾದ ರೂಪವನ್ನು ಆರಿಸಿ ಬರೀಬೇಕು. ಯಾವುದು ಸರಿಯಾಗಿದೆ ಅಂತ. ಹೋರಾಡು ಹೋರಾಡು, ಹೋರಾಡು. ಹರಕೆ ಆನಂದ, ಅಯ್ಯೋ ಹಾಲು ಅಪ್ಪು. ಇನ್ನು ಕೊಟ್ಟಿರುವ ಪದಗಳಲ್ಲಿ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿಯ ಒತ್ತಕ್ಷರಗಳು ಹಾಗೆ ವಿಜಾತಿಯ ಒತ್ತಕ್ಷರನ್ನು ಬರಿಬೇಕು. ಸಜಾತಿಯ ಒತ್ತಕ್ಷರಗಳು ಅಂತ ಹೇಳಿದರೆ ತನ್ನ ಅಕ್ಷರಕ್ಕೆ ತನ್ನದೇ ಆದ ಒತ್ತಕ್ಷರ ಇರುವಂಥದ್ದು, ತನ್ನ ರೀತಿಯಲ್ಲಿಯೇ ಇರುವಂಥ ಒತ್ತಕ್ಷರ ಸಜಾತಿದು. ತನ್ನ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರವನ್ನು ಬರೆದರೆ ಅದಕ್ಕೆ ವಿಜಾತಿಯ ಒತ್ತಕ್ಷರ ಅಂತ ಹೇಳುವಂಥದ್ದು. ನಾ ಒತ್ತಕ್ಷರ ಇದೆ, ಅದು ಸಜಾತಿಯ ಒತ್ತಕ್ಷರ. ಸಾಕ್ಕೆ ನಾ ಒತ್ತಕ್ಷರ ಇದೆ, ಹಾಗಾದರೆ ಅದು ವಿಜಾತಿಯ ಒತ್ತಕ್ಷರ. ಇನ್ನು ಶಾಕ್ಕೆ ಪಾ ಒತ್ತಕ್ಷರ ಇದೆ, ಅದರಿಂದ ಅದು ವಿಜಾತಿಯ ಒತ್ತಕ್ಷರ. ಬಾಕ್ಕೆ ಬಾದ್ಯ ಅದರದೇ ಆದ ಒತ್ತಕ್ಷರ ಇರುವಂಥದ್ದು, ಅದು ಸಜಾತಿಯ ಒತ್ತಕ್ಷರ. ಇನ್ನು ಚಟುವಟಿಕೆಗಳನ್ನು ನೋಡಿದರೆ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ. ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶವನ್ನು ತಯಾರಿಸಿ ಅಂತ ಹೇಳಿದ್ದಾರೆ. ನೀವು ಅದರಂತೆ ಮಾಡಿದರೆ ಆಯಿತು. ನಂತರ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸುವುದು. ಟಗರಿಗೆ ಟಗರು ತಂದು ಹಾಕು, ತರೀಕೆರೆ ಏರಿ ಮೇಲೆ 3 ಕಾರಿ ಕೂರಿ ಮಾರಿ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಾಗೆ ಪುಕ್ಕ ಗೂಬೆ ಪುಕ್ಕ. ಇನ್ನು ಈ ಒಂದು ಸಾಲುಗಳಲ್ಲಿ ಇಷ್ಟವಾದ 4 ಸಾಲುಗಳನ್ನು ಬರಿಬೋದಿಲ್ಲಿ. ಹಾಗೆ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮಗೆ ರಾಗದಲ್ಲಿ ಹಾಡಿರಿ. ಯಾವುದೇ ರಾಗವನ್ನು ಹಾಡ್ಕೊಳ್ಬೋದು. ಇನ್ನು ಬರುವಂಥದ್ದು ಇದರಲ್ಲಿ ಬರುವಂತಹ ಪಾಠ ಅಂತ ಹೇಳಿದರೆ ಪಾಠ 2 ಬುದ್ಧಿವಂತ ರಾಮಕೃಷ್ಣ. ನಾವು ಈಗ ಕನ್ನಡಮ್ಮನ ಹರಕೆಯನ್ನು ನೋಡ್ಕೊಳ್ಳೋ ಈ ಒಂದು ವಿಡಿಯೋದಲ್ಲಿ. ಮುಂದಿನ ಪಾಠಕ್ಕೆ ಹೋಗುವ. ಇದು ಪಾಠ 1 ಕನ್ನಡಮ್ಮನ ಹರಕೆ. ಅಂದರೆ ಇಲ್ಲಿ ಅರ್ಥವನ್ನು ಹೇಳುವುದಾದರೆ, ನಾವು ಕನ್ನಡಕ್ಕೋಸ್ಕರ ಹೋರಾಡಬೇಕು. ನಾವೆಲ್ಲ ಕನ್ನಡದ ಮಕ್ಕಳು. ನಾವು ಯಾವುದಕ್ಕಾಗಿ ಹೋರಾಡಬೇಕು? ನಾವು ನಮ್ಮ ಈ ಕನ್ನಡದಕ್ಕಾಗಿ ಹೋರಾಡಬೇಕು. ಕನ್ನಡವ ಕಾಪಾಡು ನನ್ನ ಆನಂದ ಅಂತ ಕೇಳಿದ್ದಾರೆ. ನನ್ನ ಆನಂದ ಏನು? ಇಲ್ಲಿ ಕನ್ನಡವನ್ನು ಯಾವಾಗ ನಾನು ಕಾಪಾಡ್ತೇನೆ ಅದು ನನ್ನ ಆನಂದ. ನಾನು ಖುಷಿ ಪಡ್ತೇನೆ, ನಾನು ಅದರಲ್ಲಿ ಎಂಜಾಯ್ ಮಾಡ್ತೇನೆ, ಯಾಕಂದರೆ ನಾನು ಅದನ್ನು ಕಾಪಾಡಿದ್ದೇನೆ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಈಗ ಕನ್ನಡಮ್ಮನ ಹರಕೆಯನ್ನು ನಾವು ಹಾಡ್ತಾ ಇದ್ದೇವೆ ಅಂತ ಆದರೆ ಇದು ಜೋಗುಳಮ್ಮ ಕೊಟ್ಟಂತಹ ಹರಕೆ, ಇದನ್ನು ಯಾವತ್ತೂ ಮರೆಯಬಾರ್ದು ಎನ್ನುವಂಥದ್ದು. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಒಂದು ವೇಳೆ ನೀವು ಮರೆತಿದೆಯಾ ಅಂತಾದರೆ, ನಾನು ಕೊಟ್ಟಂಥ ವಿಚಾರ, ನಾನು ಹೇಳಿರುವಂಥ ವಿಚಾರವನ್ನು ನೀವು ಮಾಡಿದ್ದೀರಿ ಅಂತಾದರೆ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರ್ತೀರಿ. ಒಂದು ವೇಳೆ ನೀವು ಎಲ್ಲೂ ಕಾಣ್ತಾ ಇಲ್ಲ, ನೀವು ಮಾಡಿಲ್ಲ ಅಂತಾದರೆ ಅದು ಅಯ್ಯೋ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನನ್ನೇ ನೀವು ಮರೆತಂಥ ಅನುಭವ ಆಗ್ತದೆ. ಯಾಕಂದರೆ ಕರ್ನಾಟಕ ಮಾತೆ ಹೇಳುವಂಥ ಮಾತು. ಮೊಲೆಯ ಹಾಲೆಂತಂದೆ ಸವಿಜೇನು ಬಾಯಿಗೆ ಸವಿಜೇನು. ಮೊಲೆಯ ಹಾಲು ಹಾಗೂ ಸವಿಜೇನು ಬಾಯಿಗೆ ಎಷ್ಟು ರುಚಿಕರಾಗಿರ್ತದೆ. ತಾಯಿ ಅಪ್ಪುಗೆಯಿಂದ ಬಲು ಸೊಗಸು ಮೇಗೆ. ತಾಯಿ ಅಪ್ಪುಗೆಯನ್ನು ಕೊಟ್ಟಾಗ ಮಗು ಆಗುವಂಥದ್ದು ತುಂಬಾ ಖುಷಿಯನ್ನು ಪಡ್ತದೆ. ಗುರುವಿನೊಳ್ಳುಡಿಯಂತೆ ಶ್ರೇಯಸ್ಸು ಬಾಳ್ಗೆ. ಗುರು ಸ್ವಾಮಿಯವರು ಹೇಳಿರುವಂತೆ ಒಳ್ಳೆಯದಾಗ್ತದೆ. ಗುರುವಿನೊಳ್ಳುಡಿಯಂತೆ, ಅವರ ಮಾತಿನ ಪ್ರಕಾರದಂತೆ ಶ್ರೇಯಸ್ಸು ಸಿಗ್ತದೆ ಬಾಯಿಗೆ, ಬಾಳ್ಗೆ. ಶ್ರೇಯಸ್ಸು ಬಾಳ್ಗೆ. ತಾಯಿ ನುಡಿಗೆ ದುಡಿದು ಮಾಡಿ ಇಹಪರಗಳಿಗೆ ಏಳ್ಗೆ. ಕೊನೆಯ ಅಕ್ಷರಗಳು ಒಂದೇ ರೀತಿ ಇರುವಂಥ ಪ್ರಾಸಪದಕ್ಕೆ ನಾವು ತಗೊಳ್ಬೋದು. ಆಮೇಲೆ ದಮ್ಮಯ್ಯ ಕಂದಯ್ಯ ಅಂದರೆ ಹೇಳುವುದು ಕರ್ನಾಟಕ ಮಾತೆ, ಕನ್ನಡದ ಮಾತೆ ಹೇಳುವಂಥದ್ದು. ನೋಡು, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನಗೆ ನಾನು ಬೇಡ್ತಾ ಇದ್ದೇನೆ. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಎನ್ನುವಂತಹ ಕನ್ನಡಮ್ಮನ ಹರಕೆಯಾಗಿದೆ ಇದು ಈ ಪದ್ಯ.
ಇದರಲ್ಲಿ 4 ಸಾಲುಗಳನ್ನು ಬರಲಿಕ್ಕೆ ನೀವು ಕಲ್ತಿರುವಂತಹ ಪದ್ಯದ 4 ಸಾಲುಗಳನ್ನು ಇಲ್ಲಿ ಬರೆದ್ರೆ ಆಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಬುದ್ಧಿವಂತ ಬಾಲಕವನ್ನು ತಿಳ್ಕೊಳ್ಳೋಣ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.